ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಆಫ್ಟರ್ ಸೋ ಲಾಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ. ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಮೊದಲನೇದಾಗಿ ವೆರಿ ಹ್ಯಾಪಿ ನ್ಯೂ ಇಯರ್. ಈ ಹೊಸ ವರ್ಷ ನಿಮ್ಮೆಲ್ಲರಿಗೂ ಸಂತೋಷ ನೆಮ್ಮದಿಯನ್ನು ಕೊಡಲಿ. ನೀವು ಅಂದ್ಕೊಂಡಿದ್ದೆಲ್ಲ ಸಾಧಿಸೋಕೆ ದೇವರು ನಿಮಗೆ ಶಕ್ತಿ ಕೊಡಲಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಎಲ್ರಿಗೂ ಥಂಬ್ನೇಲ್ ನೋಡಿನೇ ಗೊತ್ತಾಗಿರುತ್ತೆ ಈ ವಿಡಿಯೋದಲ್ಲಿ ಮೇನ್ ಟಾಪಿಕ್ ಏನು ಅಂತ. ಎಸ್, ಇಯರ್ ಆ್ಯಂಡ್ ರೀಸೆಟ್ ಹಾಗೂ ಮೈ ಅಪ್ಕಮಿಂಗ್ ಇಯರ್ ಪ್ಲ್ಯಾನ್ಸ್ ಆ್ಯಂಡ್ ಗೋಲ್ಸ್ ಬಗ್ಗೆ. ರೆಸೊಲ್ಯೂಷನ್ ಅಂತ ಹೇಳಲ್ಲ, ಬಿಕಾಸ್ ಈ ರೆಸೊಲ್ಯೂಷನ್ಸ್ ಎಲ್ಲ ಜನವರಿ 1ಗೆ ಬಾರ್ನ್ ಆಗುತ್ತೆ, ಫೆಬ್ರವರಿ 1 ಅನ್ನೋ ಅಷ್ಟರಲ್ಲಿ ಸತ್ತೋಗ್ಬಿಡುತ್ತೆ. ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಹೇಳಲ್ಲ, ಬಟ್ ತುಂಬ ಜನ ಹೀಗೆ ಮಾಡ್ತಾರೆ, ನಾನು ಸೇರಿಸಿ. ಬಟ್ ಈ ಸಲ ಸ್ವಲ್ಪ ಸೀರಿಯಸ್ ಆಗಿ ಏನಾದರೂ ಮಾಡಲೇಬೇಕು ಅಂತ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿದ್ದೀನಿ. ಸೊ ಬನ್ನಿ, ಏನೇನೆಲ್ಲ ನಾನು ಚೇಂಜಸ್ ಮಾಡ್ಕೊಳ್ತಾ ಇದ್ದೀನಿ, ಏನೇನನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರೂ ಇದನ್ನೆಲ್ಲ ಮಾಡೋದಿಲ್ಲ ಅಂತ ಹೇಳಲ್ಲ, ನಿಮ್ಮ ಜೊತೆ ಶೇರ್ ಮಾಡೋದ್ರಿಂದ ನಿಮಗೂ ಕೂಡ ಸ್ವಲ್ಪ ಮೋಟಿವೇಶನ್ ಸಿಗ್ಬೋದು ಅಂತ ಅಷ್ಟೆ. ಸೊ ಇಯರ್ಗೆ ಫಸ್ಟ್ ರೀಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದು ಕಿಚನಿಂದ. ಯಾಕೆ ಅಂದರೆ ನಾವೆಲ್ಲ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಕಿಚನ್ನಲ್ಲೇ ಅಲ್ವಾ. ಮತ್ತು ಮಾರ್ನಿಂಗ್ ಟೈಮ್ ಸ್ಟ್ರೆಸ್ ಫ್ರೀಯಾಗಿ ಮತ್ತು ಹ್ಯಾಪಿಯಾಗಿರಬೇಕು ಅಂದರೆ ಕಿಚನ್ ಆರ್ಗನೈಸ್ಡ್ ಮತ್ತು ಕ್ಲೀನಾಗಿರಬೇಕು. ಸೊ ಫಸ್ಟ್ ಸ್ಟೆಪ್ ನಾನು ತೊಗೊಂಡಿದ್ದು ಕಿಚನ್ ಕ್ಲೀನಿಂಗ್ ಆ್ಯಂಡ್ ಆರ್ಗನೈಸೇಷನ್. ಬನ್ನಿ, ಕಿಚನ್ ಕ್ಲೀನ್ ಮಾಡ್ತಾ ಈ ಇಯರ್ ಗೋಲ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಈ ವರ್ಷ ನಾನು ಸ್ವಲ್ಪ ಸ್ಲೋ ಆಗಿ ಕಾಮ್ ಆಗಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಿಂದಿನ ವರ್ಷದ ಬಗ್ಗೆ ಯೋಚನೆ ಮಾಡಿದ್ರೆ ಇವಾಗಿನ ಲೈಫ್ ಹೇಗಾಗ್ಬಿಟ್ಟಿದೆ ಅಂದರೆ ನಾವು ಎಲ್ಲದರ ಹಿಂದೆ ಓಡ್ತಾನೆ ಇರ್ತೀವೇನೋ ಅನಿಸುತ್ತೆ. ಸಮಾಧಾನನೇ ಇಲ್ಲ, ಒಂದು ಸಿಕ್ಕರೆ ಇನ್ನೊಂದು ಬೇಕು ಅನಿಸುತ್ತೆ. ಸೊ ನನಗೆ ನಾನೇ ಒಂದು ಬ್ರೇಕ್ ಹಾಕ್ಕೊಂಡು ಇನ್ಮೇಲೆ ಸ್ವಲ್ಪ ಸ್ಲೋ ಆಗಿ ಲೈಫಲ್ಲಿ ಎಲ್ಲ ಮೂಮೆಂಟ್ಸ್ನ ಎಂಜಾಯ್ ಮಾಡಬೇಕು, ಸ್ಟ್ರೆಸ್ ಫ್ರೀ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ನಮ್ಮ ದಿನ ಸ್ಟ್ರೆಸ್ ಫ್ರೀ ಆಗಿರಬೇಕು ಅಂದರೆ ಬೆಳಗ್ಗೆ ಹೊತ್ತು ಕಾಮಾಗಿ ಸ್ಟಾರ್ಟ್ ಆಗಬೇಕು. ಅಂದರೆ ಮಾರ್ನಿಂಗಲ್ಲಿ ಮಕ್ಕಳನ್ನು ಸ್ಕೂಲಿಗೆ ಕಳಿಸೋದಿರುತ್ತೆ, ಲಂಚ್ ಬಾಕ್ಸ್ ರೆಡಿ ಮಾಡಬೇಕು, ಗಂಡನಿಗೆ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಬೇಕು. ಈ ಥರ ಎಲ್ಲ ಸುಮಾರು ಕೆಲಸ ಇರುತ್ತೆ. ಇದ್ರ ಮಧ್ಯ ನಮಗೆ ನಾವು ಟೈಮ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದೆಲ್ಲ ಕೆಲಸಗಳು ಸರಿಯಾಗಿ ಟೈಮ್ಗೆ ಆಗಬೇಕು ಅಂದರೆ ಫಸ್ಟ್ ನಾವು ಹ್ಯಾಪಿಯಾಗಿ ಕಾಮಾಗಿ ಇರಬೇಕು. ಸೊ ಫಸ್ಟ್ ಗೋಲ್ ಬಂದು ಅಲಾರಾಮ್ ಸ್ನೂಸ್ ಮಾಡದೆ ಬೇಗ ಹೇಳೋದು. 10 ನಿಮಿಷ ಲೇಟಾಗಿಯೇ ಹೇಳಿ, ತೊಂದರೆ ಇಲ್ಲ, ಆದರೆ ಅಲಾರಾಮ್ ಸ್ನೂಸ್ ಮಾಡಿಕೊಂಡು ಎದ್ದ ಮೇಲೆ ರೀಲ್ಸ್ ಸ್ಕ್ರಾಲ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಮಲ್ಕೊಂಡ್ರೆ ಅಟ್ಲೀಸ್ಟ್ ನಿದ್ದೆ ಆದರೂ ಆಗುತ್ತೆ. ಬೆಳಗ್ಗೆ ಹೇಳೋದಕ್ಕೆ ನಾನೊಂದು ಟ್ರಿಕ್ನ ಯೂಸ್ ಮಾಡ್ತೀನಿ. ಅಲಾರಾಮ್ ಆಗಿದ ತಕ್ಷಣ ಎದ್ದು ಕೂತ್ಕೊಳ್ಳೋದು. ಬಿಕಾಸ್ ನಾವು ನಮ್ಮ ಬ್ರೈನ್ಗೆ ಜಸ್ಟ್ 5 ಸೆಕೆಂಡ್ ಕೊಟ್ಟರೂ ಕೂಡ ನಮ್ಮ ಬ್ರೈನ್ ಹೇಳ್ಬೇಡ, ಮೊಬೈಲ್ ತಗೋ, ರೀಲ್ಸ್ ನೋಡು, ಇನ್ನೊಂದು 5 ನಿಮಿಷ ಮಲ್ಕೋ, ಈ ಥರ ತುಂಬ ಎಕ್ಸ್ಕ್ಯೂಸಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ್ಯಸ್ ಸೂನ್ ಆ್ಯಸ್ ಅಲಾರಾಮ್ ರಿಂಗ್ಸ್, ಗೆಟ್ ಅಪ್ ಫ್ರಮ್ ದ ಬೆಡ್. ಅಷ್ಟೇ, ಬೇಗ ಎದ್ಮೇಲೆ ಆಟೋಮೆಟಿಕ್ಕಾಗಿ ಬಿಸಿನೀರು ಕುಡಿಯೋದು, ಮೆಡಿಟೇಷನ್, ಬುಕ್ಸ್ ಓದೋದು, ಈ ಥರ ಎಲ್ಲ ಹ್ಯಾಬಿಟ್ಗಳು ಆಟೋಮೆಟಿಕ್ಕಾಗಿ ಮಾಡಬೇಕು ಅನಿಸುತ್ತೆ. ಸೊ ನನ್ನ ಲಿಸ್ಟಲ್ಲಿ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು, ಈ ಇಯರಿಂದ ಗ್ರ್ಯಾಟಿಟ್ಯೂಡ್ ಬರೆಯೋಕೆ ಕೂಡ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. 10 ನಿಮಿಷ ಮೆಡಿಟೇಷನ್. ಲಾಸ್ಟ್ 3 ಮಂತ್ಸಿಂದ ಡ್ಯಾನ್ಸ್ ಫಿಟ್ನೆಸ್ ಕ್ಲಾಸ್ಗೂ ಕೂಡ ಜಾಯ್ನ್ ಆಗಿದ್ದೀನಿ. ಸೊ ಈ ವರ್ಷ ಕೂಡ ಕಂಟಿನ್ಯೂ ಮಾಡ್ತೀನಿ. ಸೊ ಈ ವರ್ಷ ಈ ಎಲ್ಲ ಹ್ಯಾಬಿಟ್ಸ್ಗಳನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ. ಹೆಲ್ದಿ ಮೈಂಡಿನ ಹೆಲ್ದಿ ಬಾಡಿ ಅಂತಾರಲ್ಲ, ಸೊ ಆದಷ್ಟು ಕಾಮಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ಕೋಪ ಜಾಸ್ತಿ, ಎಲ್ಲ ವಿಷಯಕ್ಕೂ ರೆಸ್ಪಾಂಡ್ ಮಾಡಬೇಕು, ಆದರೆ ನಾನು ಓವರ್ ರಿಯಾಕ್ಟ್ ಮಾಡ್ತೀನಿ. ಸೊ ಈ ಹ್ಯಾಬಿಟ್ಗೆ ಸ್ವಲ್ಪ ಬ್ರೇಕ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ರಿಯಾಕ್ಟ್ ಮಾಡೋ ಬದಲಾಗಿ ಇಗ್ನೋರ್ ಮಾಡೋದನ್ನು ಕಲಿಬೇಕು ಅಂತ ಇದ್ದೀನಿ. ಸೊ ಎಲ್ಲದಕ್ಕೂ ನಾನೇ ರೀಸನ್ ಅಲ್ಲ, ನಾನೇ ರೆಸ್ಪಾನ್ಸಿಬಲ್ ಕೂಡ ಅಲ್ಲ. ಸೊ ಯಾವ ವಿಷಯಕ್ಕೆ ಅವಶ್ಯಕತೆ ಇದೆ ಅದಕ್ಕೆ ಮಾತ್ರ ರೆಸ್ಪಾಂಡ್ ಮಾಡಬೇಕು, ರಿಯಾಕ್ಟ್ ಮಾಡಬೇಕು. ಬೇಡದೇ ಇರೋದಕ್ಕೆಲ್ಲ ಇಗ್ನೋರ್ ಮಾಡಬೇಕು. ಆದ್ದರಿಂದ ಆ್ಯಂಗರ್ ಮ್ಯಾನೇಜ್ಮೆಂಟ್ ಕೂಡ ಆಗುತ್ತೆ. ಸೊ ನೀವೆಲ್ಲ ಯಾರ್ಯಾರು ನಿಮ್ಮ ಕೋಪನ ಹೇಗೆ ಕಂಟ್ರೋಲ್ ಮಾಡ್ತೀರಾ ಅಂತ ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಬಂದು ಹೆಲ್ದಿ ಫುಡ್. ಎಲ್ಲರೂ ಹೇಳ್ತಾರೆ ಹೆಲ್ದಿ ಫುಡ್ ತಿನ್ನಬೇಕು, ಹೊರಗಡೆ ಫುಡ್ಡೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು, ಜಂಕ್ ಫುಡ್ ತಿನ್ನಬಾರ್ದು. ಬಟ್ ನಾನು ಆ ಥರ ಹೇಳಲ್ಲ. ಜಂಕ್ ಫುಡ್ ತಿನ್ನಿ, ಒಂದೊಂದು ಸಲ ಬೇರೆ ಎಲ್ಲ ವಿಷಯಗಳಿಗಿಂತ ಒಂದು ಪ್ಲೇಟ್ ಪಾನಿಪುರಿನೇ ಮನಸ್ಸಿಗೆ ತುಂಬ ಸಂತೋಷ ಕೊಡುತ್ತೆ. ಸೊ ಡೈಲಿ ಮನೆ ಊಟನೇ ತಿನ್ನಬೇಕು ಅಂತ ಆ್ಯಂಗ್ಸೈಟಿ ಬರ್ಸ್ಕೊಳ್ಳೋದ್ಕಿಂತ ಯಾವಾಗಲಾದರೂ ಹೊರಗಡೆ ಫುಡ್ ಅಂದರೆ ಪಿಜ್ಜಾ, ಪಾನಿಪುರಿ, ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನು ತಿಂದು ಲೈಫಲ್ಲಿ ಖುಷಿಯಾಗಿರೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಬಟ್ ಮಾಡರೇಷನಲ್ಲಿ ತಿನ್ನಬೇಕು. ಯಾವುದೇ ಆದರೂ ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅಲ್ವಾ. ಅದನ್ನೇ ಡೈಲಿ ಹ್ಯಾಬಿಟ್ ಮಾಡ್ಕೋಬೇಡಿ. ಸೊ 80% ಹೆಲ್ದಿ ಫುಡ್ ತಿನ್ನಿ, ಪ್ಲಸ್ 20% ಜಂಕ್ ಫುಡ್ ತಿನ್ನಿ.
ಏನು ಪ್ರಾಬ್ಲಮ್ ಇಲ್ಲ. ಡೈಲಿ ಮೀಲ್ಸಲ್ಲಿ ಸ್ಯಾಲೆಡ್ಸ್, ಫೈಬರ್, ಪ್ರೋಟೀನ್ ಎಲ್ಲದೂ ಸಿಗೋ ಥರ ಮೀಲ್ಸ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಮೀಲ್ಸ್ ಪ್ಲ್ಯಾನ್ ಮಾಡಬೇಕು ಅಂದರೆ ಮೀಲ್ ಪ್ಲ್ಯಾನಿಂಗ್ ಮತ್ತು ಪ್ರಿಪ್ರೇಷನ್ ತುಂಬ ಇಂಪಾರ್ಟೆಂಟ್. ಸೊ ಮೀಲ್ ಪ್ಲ್ಯಾನ್ ಕೂಡ ಡೈಲಿ ಮಾಡ್ಬೋದು, ಇಲ್ಲ ವೀಕ್ಲಿ ಮಾಡ್ಬೋದು. ಸೊ ನಾನು ಪ್ರಿಫರ್ ಮಾಡೋದು ವೀಕ್ಲಿ ಪ್ಲ್ಯಾನರ್. ಸೊ ದ್ಯಾಟ್ ವಾರ ಪೂರ್ತಿ ಬೆಳಗ್ಗೆ ತಿಂಡಿ ಏನು ಮಾಡಲಿ, ಅಡುಗೆ ಏನು ಮಾಡಲಿ ಅನ್ನೋ ಟೆನ್ಷನ್ ಇರಲ್ಲ. ಮೀಲ್ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಟೈಮ್ ಟು ಟೈಮ್ ಗ್ರಾಸರೀಸ್, ವೆಜಿಟೇಬಲ್ ಶಾಪಿಂಗ್ ಕೂಡ ಸಾರ್ಟ್ ಔಟ್ ಆಗುತ್ತೆ. ತರಕಾರಿ ಕೂಡ ಹಾಳಾಗೋದಿಲ್ಲ, ಮನಿ ಕೂಡ ಸೇವ್ ಆಗುತ್ತೆ. ಮನಿ ಅಂತಿದ್ದ ಹಾಗೆ ನೆಕ್ಸ್ಟ್ ಗೋಲ್ ನೆನಪಾಯಿತು, ಮನಿ ಸೇವಿಂಗ್. ಹಣ ಉಳಿತಾಯ ಮಾಡೋದು ಮನೆ ಗೃಹಿಣಿಯರಿಗೆ ಗೊತ್ತೇ ಇರುತ್ತೆ. ಆದರೆ ಇವಾಗಿನ ಆನ್ಲೈನ್ ಶಾಪಿಂಗ್ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಯಾರಿಗಾದರೂ ಅನಿಸುತ್ತೆ ತಗೋಬೇಕು ಅಂತ. ಸೊ ಈ ಸೋಷಿಯಲ್ ಮೀಡಿಯಾ ಟ್ರ್ಯಾಪ್ಗೆ ಬೀಳಬೇಡಿ. ಅವರ ಲಿಂಕಿಂದ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಕಮಿಷನ್ ಸಿಗುತ್ತೆ, ಆದರೆ ನಿಮಗೆ ನಿಮ್ಮ ಜೇಬಿಂದಾನೇ ದುಡ್ಡು ಖರ್ಚಾಗೋದು. ಸೊ ನೆಕ್ಸ್ಟ್ ಟೈಮ್ ಏನೇ ಪರ್ಚೇಸ್ ಮಾಡೋಕ್ಕೆ ಮುಂಚೆ ನಮಗೆ ಈ ವಸ್ತು ಅವಶ್ಯಕತೆ ಇದೆಯಾ ಅಂತ ಸ್ವಲ್ಪ ಯೋಚನೆ ಮಾಡಿ. ಲಾಸ್ಟ್ ಇಯರ್ ನಾನು ಕೂಡ ಮಾಡಿರೋ ತಪ್ಪು ಇದೆ, ತುಂಬಾ ಶಾಪಿಂಗ್ ಮಾಡಿದ್ದೀನಿ. ಸೊ ಈ ವರ್ಷ ಅಟ್ಲೀಸ್ಟ್ ಶಾಪಿಂಗ್ನ ಕಡಿಮೆ ಮಾಡಿ, ಅಂದರೆ ಬರೀ ಅವಶ್ಯಕತೆ ಇರೋದನ್ನಷ್ಟೇ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವು ಅರ್ನ್ ಮಾಡದೇ ಇದ್ರೂ ಪರವಾಗಿಲ್ಲ, ವೇಸ್ಟ್ ಮಾತ್ರ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಹೆಲ್ದಿ ಫುಡ್ಡಲ್ಲಿ ನೀರು ಕುಡಿಯೋದು ಕೂಡ ಆ್ಯಡ್ ಆಗುತ್ತೆ. ನಾನಂತೂ ನೀರೇ ಕುಡಿಯೋಲ್ಲ. ಕೆಲಸದಲ್ಲಿ ಇಷ್ಟು ಬ್ಯುಸಿಯಾಗಿಬಿಡ್ತೀನಿ ಅಂದರೆ ನೀರು ಕುಡಿಯೋಕ್ಕೆ ನನಗೆ ಅಲಾರಾಮ್ ಕೂಡ ಇಟ್ಕೊಳ್ಳೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಸೊ ಮಿನಿಮಮ್ 2 to 3 ಲೀಟರ್ಸ್ ಆಫ್ ವಾಟರ್ ಟ್ರ್ಯಾಕ್ ಮಾಡಿಬಿಟ್ಟು ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಟ್ರ್ಯಾಕ್ ಮಾಡೋವರೆಗೂ ನಾವು ಎಷ್ಟು ನೀರು ಕುಡಿತೀವಿ ಅಂತ ಗೊತ್ತಾಗೋದೇ ಇಲ್ಲ. ಜಾಸ್ತಿ ನೀರು ಕುಡಿತಾ ಇದ್ದೀವಿ ಅನಿಸುತ್ತೆ, ಆದರೆ ಟ್ರ್ಯಾಕ್ ಮಾಡಿದ್ರೆ 1 ಲೀಟ್ರ್ ಕೂಡ ಕುಡ್ದಿರೋದಿಲ್ಲ. ಸೊ ಟ್ರ್ಯಾಕಿಂಗ್ ವಾಟರ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಾನು ಈ ವರ್ಷದಿಂದ ಗ್ರ್ಯಾಟಿಟ್ಯೂಡ್ ರೈಟಿಂಗ್ ಮತ್ತು ಹನುಮಾನ್ ಚಾಲೀಸ ಪ್ರತಿನಿತ್ಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಬಿಲೀವ್ ಹನುಮಾನ್ ಚಾಲೀಸ ಪಠಣದಲ್ಲಿ ತುಂಬ ಶಕ್ತಿ ಇದೆ. ಇದು ನನಗೆ ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ. ಸೊ ತಪ್ಪದೆ ಬೆಳಗ್ಗೆ ಎದ್ದ ಮೇಲೆ ಮತ್ತು ಮಲ್ಗೋಕ್ಕಿಂತ ಮುಂಚೆ ಪ್ರತಿನಿತ್ಯ ಹನುಮಾನ್ ಚಾಲೀಸನ ನಾನು ಕೂಡ ಹೇಳಬೇಕು, ಹಾಗೂ ಮಕ್ಕಳಿಗೂ ಕೂಡ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟ್ ಅಂದರೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಒದ್ದಾಡ್ತೀವಿ. ಅದಕ್ಕೆ ಏನು ಕಾರಣ ಗೊತ್ತಾ? ಜಾಸ್ತಿ ಮೊಬೈಲ್ ಯೂಸ್ ಮಾಡೋದು, ಟಿ ವಿ ಸ್ಕ್ರೀನನ್ನು ನೋಡೋದು. ಮಲಗೋಕೆ ಮುಂಚೆ ಜಾಸ್ತಿ ಮೊಬೈಲ್ ಯೂಸ್ ಮಾಡೋದ್ರಿಂದ ರಾತ್ರಿ ನಿದ್ದೆ ಸರಿಯಾಗಿ ಬರಲ್ಲ ಮತ್ತು ನೆಕ್ಸ್ಟ್ ಡೇ ಬೇಗ ಏಳೋಕ್ಕೆ ಆಗಲ್ಲ. ಸೊ ಎಲ್ರಿಗೂ ಆದಷ್ಟು ಸೋಷಿಯಲ್ ಮೀಡಿಯಾ ಡಿಟಾಕ್ಸ್ ಮಾಡಿ ಹಾಗೂ ಚೆನ್ನಾಗಿ ನಿದ್ದೆ ಮಾಡಿ. ಸೊ ನಾನು ಕೂಡ ಮೊಬೈಲನ್ನು ಬಿಫೋರ್ 9 AM ಹಾಗೂ ಆಫ್ಟರ್ 9 PM ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ನಾವು ಟ್ರ್ಯಾಕ್ ಮಾಡಬೇಕು, ಇಲ್ಲಾಂದರೆ ನಾವು ಎಷ್ಟು ಸ್ಕ್ರೀನ್ ಯೂಸ್ ಮಾಡ್ತೀವಿ ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಒಂದು 5 ನಿಮಿಷ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತೀವಿ, ಬಟ್ 1 hour ಹೋಗಿದ್ದೇ ಗೊತ್ತಾಗಲ್ಲ. ಸೊ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಕಾನ್ಷಿಯಸ್ ಆಗಿರಿ, ಟೈಮನ್ನು ನೋಡ್ಕೊಳ್ಳಿ, ಬೇಕಾದರೆ ಅಲಾರಾಮ್ ಇಟ್ಕೊಂಡು ಆಮೇಲೆ ಸ್ಕ್ರೀನನ್ನು ಯೂಸ್ ಮಾಡಿ. ಕಷ್ಟ, ಬಟ್ ಇಂಪಾಸಿಬಲ್ ಏನೂ ಅಲ್ಲ. ಸೊ ಈ ವರ್ಷದಿಂದ ಆದರೂ ಸ್ವಲ್ಪ ನಮ್ಮ ಲೈಫಲ್ಲಿ ಆರ್ಗನೈಸ್ ಮಾಡಿಕೊಂಡು ಏನಾದರೂ ಅಚೀವ್ ಮಾಡದೇ ಇದ್ರೂ ಪರವಾಗಿಲ್ಲ, ಅಟ್ ದ ಎಂಡ್ ಆಫ್ ದ ಡೇ ಗಿಲ್ಟ್ ಫೀಲ್ ಮಾಡ್ಕೊಳ್ದೆ ಸ್ಯಾಟಿಸ್ಫ್ಯಾಕ್ಷನಿಂದ ನಿದ್ದೆ ಮಾಡೋಣ. ಬರೀ ನಮ್ಮ ಮನೆ ಆರ್ಗನೈಸ್ಡ್ ಆಗಿದ್ದರೆ ಸಾಲದು, ಮನಸ್ಸು ಹಾಗೂ ಲೈಫ್ ಕೂಡ ಆರ್ಗನೈಸ್ಡ್ ಆಗಿರಬೇಕು. ಸೊ ಮನೆ ಕ್ಲೀನಾಗಿದ್ದರೆ ಮನಸ್ಸಿಗೂ ಕೂಡ ನೆಮ್ಮದಿ ಅನಿಸುತ್ತೆ. ನಾವೆಲ್ಲಾದರೂ ರೆಸಾರ್ಟಿಗೆ ಹೋದರೆ ಅಲ್ಲಿರೋಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ? ಬಿಕಾಸ್ ಅಲ್ಲಿ ಅನ್ನೆಸೆಸರಿ ಕ್ಲಟರ್ ಇರಲ್ಲ, ಎಷ್ಟು ಬೇಕೋ ಅಷ್ಟೇ ವಸ್ತುಗಳಿರುತ್ತೆ. ಸೊ ಅದೇ ಥರ ನಮ್ಮ ಮನೆಯೂ ಕೂಡ ಡಿಕ್ಲಟರ್ ಮಾಡೋ ಅವಶ್ಯಕತೆ ಇದೆ. ಮಕ್ಕಳಿರೋ ಮನೆ ಅಂತೂ ಕ್ಲೀನಾಗಿಡೋಕ್ಕೆ ಸಾಧ್ಯ ಇಲ್ಲ, ಆದರೂ ನಮ್ಮ ಕೈಲಾದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಣ. ಡೈಲಿ 10 ನಿಮಿಷ ಯಾವುದಾದ್ರೂ ಒಂದು ಸೆಕ್ಷನ್ನ ಕ್ಲೀನ್ ಮಾಡ್ಕೊಳ್ಳಿ. ನೀವು ಕೂಡ ದಿನದಲ್ಲಿ ಬೆಳಗ್ಗೆ ಸಾಯಂಕಾಲ ಯಾವಾಗಲಾದರೂ 10 ನಿಮಿಷ ಡಿಕ್ಲಟರಿಂಗ್ ಮಾಡಿ. ಫೋನ್ ನೋಡೋದು ಬಿಟ್ಟು ನಿಮ್ಮ ಮನೆ, ವರ್ಕ್ ಪ್ಲೇಸ್, ಕಿಚನ್ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ವಾರ್ಡ್ರೋಬ್, ಲಿವಿಂಗ್ ರೂಮಲ್ಲಿ ಒಂದು ಸೆಕ್ಷನ್, ಯಾವಾಗಲಾದರೂ ಲ್ಯಾಪ್ಟಾಪ್ ಬ್ಯಾಗ್ನಿಂದ ಅನ್ನೆಸೆಸರಿ ವಸ್ತುಗಳನ್ನು ತೆಗೀರಿ. ಫೋನ್ ಕೂಡ ಕ್ಲೀನ್ ಮಾಡಬಹುದು. ಬೇಡದೇ ಇರೋ ವಸ್ತುನ ಯಾರಿಗಾದರೂ ಕೊಡೋಕ್ಕೆ ಯೋಗ್ಯ ಇಲ್ಲ ಅಂದರೆ ಬಿಸಾಕ್ಬಿಡಿ. ಆಫ್ಟರ್ ಅ ಮಂತ್ ನೀವೇ ನೋಡ್ತೀರಾ ನಿಮ್ಮ ಮನೆ ಎಷ್ಟು ಕ್ಲೀನಾಗಿರುತ್ತೆ ಅಂತ. ಸೊ ನನ್ನ ಡೈಲಿ ಚೆಕ್ ಲಿಸ್ಟಲ್ಲಿ 10 minutes ಡಿಕ್ಲಟರಿಂಗ್ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಟ್ರ್ಯಾಕ್ ಮಾಡಿಕೊಂಡು ಡೈಲಿ ತಪ್ಪದೇ ಮಾಡಿದ್ರೆ ನಮ್ಮ ಮನೆ ಕ್ಲೀನ್ ಆಗೋದಂತೂ ಗ್ಯಾರಂಟಿ. ನೀವು ಕೂಡ ಮಾಡಿ ನೋಡಿ, ಲೈಫಲ್ಲಿ ಒಂದು ಪಾಸಿಟಿವಿಟಿ ಕೂಡ ಬರುತ್ತೆ. ನೆಕ್ಸ್ಟ್ ನೀವೇನು ಮಾಡ್ಬೋದು ಅಂದರೆ ಡೈಲಿ 1/2 hour ಯಾವುದಾದ್ರೂ ಒಂದು ಸ್ಕಿಲ್ಸ್ನ ಕಲಿಬೋದು. ನಿಮ್ಮ ಹಳೆ ಹಾಬೀಸ್ ಏನಾದರೂ ಇದ್ದರೆ ಸ್ಟಾರ್ಟ್ ಮಾಡಿ. ಪೇಂಟಿಂಗ್, ಸಿಂಗಿಂಗ್, ಡ್ಯಾನ್ಸಿಂಗ್, ಬುಕ್ಸ್ ಓದೋದಾಗಲಿ, ಸ್ಟಿಚಿಂಗ್, ಏನಾದರೂ
ದಿನದಲ್ಲಿ ಅರ್ಧ ಗಂಟೆ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೇ ಮಾಡಿ. ಇದರಿಂದ ಮನಸ್ಸಿಗೆ ಖುಷಿನೂ ಕೊಡುತ್ತೆ, ಆಟೋಮೆಟಿಕಲಿ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ. ಸೊ ನಾನು ಈ ಸಲ ಆ್ಯಡ್ ಮಾಡ್ಕೊಂಡಿರೋದು ಈ ವರ್ಷ ಸ್ಟಿಚಿಂಗ್ ಕಲ್ಯಾಣ ಅಂತ ಇದ್ದೀನಿ. ಮತ್ತು ಬುಕ್ಸ್ ಓದೋದನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫೋನ್ ನೋಡ್ತಾ ಇದ್ದರೆ ಬರೀ ಫೋನ್ ಮಾತ್ರ ಕಾಣಿಸುತ್ತೆ, ಫೋನ್ ಸೈಡಿಗಿಟ್ರೆ ಸುಮಾರು ದಾರಿ ಕಾಣಿಸುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಜೊತೆ ಮಾತಾಡ್ತಾ ನನ್ನ ಕಿಚನ್ ಕೂಡ ಕ್ಲೀನ್ ಆಯಿತು, ಮತ್ತು ಗ್ರಾಸರೀಸ್ ಎಲ್ಲ ಆರ್ಗನೈಸ್ ಮಾಡಿ ಎಲ್ಲ ಡಬ್ಬದಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದು ಆಯಿತು. ಈ ಥರ ನಾನು ಒಗ್ಗರಣೆ ಡಬ್ಬಿನ ಕೂಡ ಇವಾಗ ಸೆಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಡಬ್ಬಿಯಲ್ಲಿ ಒಗ್ಗರಣೆಗೆ ಏನೇನು ಸಾಮಾನು ಬೇಕು ಎಲ್ಲದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ರೆ ಅದು ಯೂಸ್ ಮಾಡೋಕ್ಕೆ ತುಂಬ ಈಸಿ ಅನಿಸುತ್ತೆ. ಸೊ ನೆಕ್ಸ್ಟ್ ಇಯರ್ಗೆ ನನ್ನ ಗೋಲ್ಸ್ ಆ್ಯಂಡ್ ಪ್ಲ್ಯಾನ್ಸ್ ಬಂದು ಈ ಥರ ಇತ್ತು. ನೀವು ನೆಕ್ಸ್ಟ್ ಇಯರ್ಗೆ ಏನಾದರೂ ರೆಸೊಲ್ಯೂಷನ್ ತೊಗೊಳ್ತಾ ಇದ್ದರೆ, ಇಲ್ಲ ನಿಮ್ಮದೇನಾದರೂ ಗೋಲ್ಸ್ ಇದ್ದರೆ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ಮನೆಯೆಲ್ಲ ಆರ್ಗನೈಸ್ಡ್ ಆಗಿದ್ದು, ಈ ಥರ ಗ್ರಾಸರೀಸ್ ಎಲ್ಲ ಆರ್ಗನೈಸ್ಡ್ ಆಗಿ ಇದ್ದರೆ ಮನಸ್ಸಿಗೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ? ಎಲ್ಲರೂ ವಿಷನ್ ಬೋರ್ಡ್ ಬಗ್ಗೆ ಕೇಳಿರ್ತೀರ. ನಾನು ತುಂಬ ವರ್ಷದಿಂದ ವಿಷನ್ ಬೋರ್ಡ್ ಬಗ್ಗೆ ಕೇಳ್ತಾನೇ ಇದ್ದೀನಿ, ಆದರೆ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಈ ಸಲ ಸ್ವಲ್ಪ ಲೈಫ್ನ ಆರ್ಗನೈಸ್ಡ್ ಆಗಿ ಮಾಡ್ಕೊಳ್ಳೋದಕ್ಕೆ ಈ ವರ್ಷ ವಿಷನ್ ಬೋರ್ಡ್ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಹೇಗೆ ವಿಷನ್ ಬೋರ್ಡ್ ಎಲ್ಲ ಪ್ರಿಪೇರ್ ಮಾಡಿದೆ ಅಂತ ಬನ್ನಿ ನೋಡೋಣ. ವಿಷನ್ ಬೋರ್ಡ್ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಮ್ಮ ಮುಂದಿನ ವರ್ಷದ ಗೋಲ್ಸ್ಗೆ ರಿಲೇಟ್ ಆಗಿರೋ ಇಮೇಜಸ್ನ ಒಂದು ಬೋರ್ಡಲ್ಲಿ ಅಂಟಿಸಿ ಡೈಲಿ ಅದನ್ನು ನೋಡ್ತಾ ಇದ್ದರೆ ಏನೋ ಒಂದನ್ನು ಅಚೀವ್ ಮಾಡೋಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನೋದು ಎಲ್ಲರ ನಂಬಿಕೆ. ಸೊ ಈ ಸಲ ನಾನು ಕೂಡ ವಿಷನ್ ಬೋರ್ಡನ್ನು ಟ್ರೈ ಮಾಡೋಣ ಅಂತ ಇದ್ದೀನಿ. ಸೊ ನನ್ನ ಗೋಲ್ಸ್ಗೆ ರಿಲೇಟ್ ಆಗಿರೋ ಪಿಕ್ಚರ್ಸ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ. ನಾನೆಲ್ಲ ಪಿಕ್ಚರ್ಸ್ ಕಲೆಕ್ಟ್ ಮಾಡಿದ್ರು ಪಿಂಟ್ರೆಸ್ಟಿಂದ. ನೀವು ಕೂಡ ಪಿಂಟ್ರೆಸ್ಟನ್ನು ಚೆಕ್ ಮಾಡಿ, ಅದು ನೋಡಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಲೈಫಲ್ಲಿ ಗೋಲ್ಸೇ ಸೆಟ್ ಆಗುತ್ತೇನೋ ಅಷ್ಟು ಸುಂದರವಾಗಿರೋ ಇಮೇಜಸ್ ಇರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಒಂಥರ ಒಳ್ಳೆ ಮೋಟಿವೇಶನ್ ಮತ್ತು ಈ ಇಯರ್ಗೆ ಪಾಸಿಟಿವ್ ವೈಬ್ಸ್ ಬರೋದಂತೂ ಗ್ಯಾರಂಟಿ. ಸೊ ಈ ಥರ ಪಿಕ್ಚರ್ಸ್ನೆಲ್ಲ ಡೌನ್ಲೋಡ್ ಮಾಡಿಬಿಟ್ಟು ಅದನ್ನೆಲ್ಲ ಪ್ರಿಂಟ್ ತೊಗೊಳ್ಬೇಕು. ಸೊ ನೋಡಿ, ಈ ಥರ ಪಿಕ್ಚರ್ಸ್ನೆಲ್ಲ ಡೌನ್ಲೋಡ್ ಮಾಡಿಬಿಟ್ಟು ನಾನು ಪ್ರಿಂಟ್ ತೊಗೊಂಡಿದ್ದೀನಿ. ಸೊ ಇವಾಗ ವಿಷನ್ ಬೋರ್ಡ್ಗೆ ಬೇಕಾಗಿರೋ ಇಮೇಜಸ್ ಎಲ್ಲ ರೆಡಿ ಆಯಿತು. ಇದನ್ನೆಲ್ಲ ತೊಗೊಂಡು ನಾನು ಒಂದು ಡೈರಿಯಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ. ನೀವು ಕೇಳ್ಬೋದು, ವಿಷನ್ ಬೋರ್ಡ್ ಅಂದರೆ ಒಂದು ಬೋರ್ಡಲ್ಲಿ ಸ್ಟಿಕ್ ಮಾಡಬೇಕು, ನೀವು ಡೈರಿಲಿ ಯಾಕೆ ಸ್ಟಿಕ್ ಮಾಡ್ತಿದ್ದೀರಾ ಅಂತ. ನಾನು ಡೈರಿಯಲ್ಲಿ ಸ್ಟಿಕ್ ಮಾಡೋದನ್ನು ಚೂಸ್ ಮಾಡಿದ್ದು ಯಾಕೆ ಅಂದರೆ ಸ್ವಲ್ಪ ಪ್ರೈವೇಸಿ ಇರಲಿ ಅಂತ. ಮನೆಯಲ್ಲಿ ಮಕ್ಕಳಿರೋದ್ರಿಂದ ಬೋರ್ಡ್ ಅಲ್ಲಿ ಇಲ್ಲಿ ಇಟ್ಟರೆ ಸುಮ್ಮನೆ ಹಾಳು ಮಾಡಿಬಿಡ್ತಾರೆ. ಆದ್ದರಿಂದ ಇದನ್ನೆಲ್ಲ ನಾನು ಒಂದು ಡೈರಿಯಲ್ಲಿ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಡೈಲಿ ಒಂದು ಸಲ ಬೆಳಗ್ಗೆ ಎದ್ಮೇಲೆ ಈ ಥರ ಡೈರಿಯನ್ನು ಅಥವಾ ವಿಷನ್ ಬೋರ್ಡನ್ನು ಒಂದು ಸಲ ಚೆಕ್ ಮಾಡೋದ್ರಿಂದ ನಮಗೆ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಅದು ನಮ್ಮ ಗೋಲ್ಸನ್ನು ನೆನಪಿಸ್ತಾ ಇರುತ್ತೆ.
ಸೊ ಇವಾಗ ಫ್ರಂಟ್ ಪೇಜ್ ರೆಡಿ ಆಯಿತು. ನನ್ನ ಪೂರ್ತಿ ವಿಷನ್ ಬೋರ್ಡ್ ಯಾವ ಥರ ಇದೆ ಅನ್ನೋದನ್ನು ನೋಡೋದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ವಿಷನ್ ಬೋರ್ಡ್ ಜೊತೆಗೆ ನಾನಿಲ್ಲಿ 2-3 ಡೈರಿಯನ್ನು ಕೂಡ ಪರ್ಚೇಸ್ ಮಾಡಿದ್ದೀನಿ. ಒಂದು ಡೈಲಿ ಗ್ರ್ಯಾಟಿಟ್ಯೂಡ್ ಬರೆಯೋಕೆ, ಇನ್ನೊಂದು ಹ್ಯಾಬಿಟ್ ಟ್ರ್ಯಾಕರ್ ಮತ್ತು ಡೈಲಿ ಪ್ಲ್ಯಾನ್ಸ್ ಬರೆಯೋಕೆ. ಈ ವಿಡಿಯೋದಲ್ಲಿ ಏನೇನೆಲ್ಲ ಹೇಳಿದೆ ಅದನ್ನೆಲ್ಲ ಒಂದು ಚೆಕ್ ಲಿಸ್ಟ್ ಮಾಡಿಕೊಂಡು ಹ್ಯಾಬಿಟ್ ಟ್ರ್ಯಾಕರ್ ಥರ ಡೈಲಿ ಮಲ್ಗೋದಕ್ಕಿಂತ ಮುಂಚೆ ಏನೇನು ಮಾಡಿದೆ ಏನೇನಿಲ್ಲ ಅಂತ ಟಿಕ್ ಮಾಡೋದ್ರಿಂದ ನಮಗೆ ಕ್ಲಾರಿಟಿ ಸಿಗುತ್ತೆ. ಐ ಆಮ್ ಆಲ್ವೇಸ್ ಅ ಬುಕ್ ಪರ್ಸನ್. ಸೊ ರೈಟಿಂಗ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಜರ್ನಲಿಂಗ್ ಮತ್ತು ನೆಕ್ಸ್ಟ್ ಡೇ ಪ್ಲ್ಯಾನ್ಸ್ ಕೂಡ ಒಂದು ಕಡೆ ಬರ್ಕೊಂಡ್ರೆ ದಿಕ್ಕೇ ಇಲ್ಲದೆ ಎಲ್ಲೋ ಓಡ್ತಾ ಇರೋ ನಮ್ಮ ಟೈಮ್ಗೆ ಒಂದು ಕಡಿವಾಣ ಹಾಕ್ದಂಗಾಗುತ್ತೆ. ನಾನು 75 ಡೇಸ್ ಆಫ್ ಚಾಲೆಂಜ್ ಅನ್ನೋ ಬುಕ್ ಕೂಡ ಪರ್ಚೇಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದರಲ್ಲಿ ನಾವು ನಮ್ಮ ಡೈಲಿ ಹ್ಯಾಬಿಟ್ಸ್ನ ಟ್ರ್ಯಾಕ್ ಮಾಡ್ಬೋದು. ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ಜೊತೆಗೆ ಈ ವರ್ಷ ಕೆಲವೊಂದು ಬುಕ್ಸ್ ಕೂಡ ಓದಿ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ಇದಾಗಿತ್ತು ನನ್ನ ಇಯರ್ ಎಂಡ್ ರೀಸೆಟ್ ಹಾಗೂ ಹೊಸ ವರ್ಷದ ತಯಾರಿ. ಅಯ್ಯೋ ಆಲ್ರೆಡಿ 1 ವಾರ ಆಗೋಯ್ತು, ನನ್ನಿಂದ ಏನೂ ಆಗಲ್ಲ ಅನ್ನೋರು ಆದಷ್ಟು ಬೇಗ ನಿಮ್ಮ ಲೈಫನ್ನು ಕೂಡ ರೀಸ್ಟಾರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮೋಟಿವೇಶನ್ ಅವಶ್ಯಕತೆ ಇರೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್. ಒನ್ಸ್ ಅಗೇನ್ ಐ ವಿಶ್ ಯು ಅ ಹ್ಯಾಪಿ ನ್ಯೂ ಇಯರ್.